ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾವಾಗಲೂ ರಾಜಕೀಯದಲ್ಲಿ ಒಂದು ಮಾತಿದೆ, ರಾಜಕಾರಣಿಯಾದವರಿಗೆ ಕೈ ಮತ್ತು ಬಾಯಿ ಎರಡೂ ಕೂಡ ಶುದ್ಧವಾಗಿರಬೇಕು. ಅದೇ ಕಾರಣಕ್ಕೆ ಇವತ್ತು ಒಬ್ಬ ಶಾಸಕರಿಗೆ 3 ವರ್ಷ ಜೈಲು ಶಿಕ್ಷೆ ಆಗಿದೆ. ಸ್ವತಃ ನ್ಯಾಯಾಲಯವೇ ಆದೇಶವನ್ನು ಕೊಟ್ಟಿದೆ. ಯಾರಿಗೆ ಜೈಲು ಶಿಕ್ಷೆ, ಆ ಶಾಸಕರು ಮಾಡಿದ್ದೇನು, ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕೆಲವೇ ದಿನಗಳ ಹಿಂದೆ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ನಡೆದಂತಹ ಕೋಲಾಹಲ ಇದೆಯಲ್ಲ, ಇದು ರಾಷ್ಟ್ರ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಸರ್ಕಾರ ಬರೆದುಕೊಟ್ಟಿದ್ದಂತಹ ಭಾಷಣವನ್ನು ರಾಜ್ಯಪಾಲರಾದ ಅಶೋಕ್ ಗೆಹ್ಲೋಟ್ ಅವರು ಓದದೆ ಅರ್ಧಕ್ಕೆ ನಿಲ್ಲಿಸಿ ಹೊರಡ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಲಿಟ್ರಲಿ ರಾಜ್ಯಪಾಲರನ್ನು ಅಡ್ಡ ಹಾಕಿ ಬೆದರಿಸುವ ಹಂತದವರೆಗೆ ಬಂದು ನಿಂತಿದ್ರು. ಬಟ್ಟೆ ಗಿಟ್ಟೆ ಎಲ್ಲ ಹರಿದುಕೊಂಡು ಗಲಾಟೆ ಮಾಡ್ತಾರೆ. ಸಂವಿಧಾನದ ದೇಗುಲ ಅಂತ ಕರೆಯೋ ವಿಧಾನಮಂಡಲದಲ್ಲಿ ಅಸಹ್ಯದ ಘಟನೆ ನಡೀತವತ್ತು. ಈ ಮೂಲಕ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಕರ್ನಾಟಕಕ್ಕೂ ಕೂಡ ತಲುಪುತ್ತೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಇಂತಹ ಸಂಘರ್ಷವನ್ನು ನೋಡ್ತಾ ಇದ್ವಿ. ಫೈನಲಿ ಅದು ಕರ್ನಾಟಕಕ್ಕೂ ಬಂದ್ಬಿಡ್ತು. ಈಗ ಈ ವಿಷಯ ಯಾಕೆ ಬಂತು ಅಂದರೆ, ಅವತ್ತು ತೊಡೆ ತಟ್ಟಿಕೊಂಡು ಬಟ್ಟೆ ಹರಿದುಕೊಂಡು ಗಲಾಟೆ ಮಾಡಿದ ಕಾಂಗ್ರೆಸ್ ನಾಯಕರಿಗೆಲ್ಲ ಇವತ್ತು ಈಗ ನಡುಕ ಹುಟ್ಕೊಂಡಿದೆ. ಕೋರ್ಟ್ ಕೊಟ್ಟ ಆದೇಶಕ್ಕೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ ಕೋರ್ಟ್ ಮೆಟ್ಟಿಲೇರಿ ಶಿಕ್ಷೆಗೂ ಕಾರಣ ಆಗಿದೆ. ಎಸ್ ವೀಕ್ಷಕರೇ, ರಾಜ್ಯಪಾಲರನ್ನ ಅವಹೇಳನ ಮಾಡಿದ ಪ್ರಕರಣವೊಂದರಲ್ಲಿ ನ್ಯಾಯಾಲಯ 3 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿರೋದು ಇಡೀ ದೇಶದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಶಾಸಕರೊಬ್ಬರಿಗೆ ಕೋರ್ಟ್ 3 ವರ್ಷಗಳ ಕಠಿಣ ಶಿಕ್ಷೆಯನ್ನು ಈಗ ಕೊಟ್ಟಿದೆ. ಈ ಇಡೀ ಚರ್ಚೆಯ ಕೇಂದ್ರ ಬಿಂದು ತಮಿಳುನಾಡಿನಲ್ಲಿ ನಡೆದಂತಹ ಒಂದು ಘಟನೆ. ತಮಿಳುನಾಡು ರಾಜ್ಯಪಾಲರಾದ RN ರವಿ ಅವರ ವಿರುದ್ಧ ಅತ್ಯಂತ ಅವಹೇಳನಕಾರಿ ಮತ್ತು ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದಂತಹ DMK ನಾಯಕ ಶಿವಾಜಿ ಕೃಷ್ಣಮೂರ್ತಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಿಬಿಟ್ಟಿದೆ. ಶಿವಾಜಿ ಕೃಷ್ಣಮೂರ್ತಿ ಅವರು ರಾಜ್ಯಪಾಲರ ವಿರುದ್ಧ ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ, ರಾಜ್ಯಪಾಲರು ಕಾಶ್ಮೀರಕ್ಕೆ ತೊಲಗಲಿ ಅನ್ನೋ ಉಗ್ರವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ ಅನ್ನೋ ಕಾರಣಕ್ಕೆ ತೀವ್ರವಾಗಿ ನಿಂದಿಸಿಬಿಟ್ಟಿದ್ರು. ಸಂವಿಧಾನಬದ್ಧ ಹುದ್ದೆಯಲ್ಲಿರುವ ವ್ಯಕ್ತಿಯ ವಿರುದ್ಧ ಇಂತಹದ್ದೊಂದು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಕ್ಕೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿತ್ತು. ಈಗ ಅದರ ತೀರ್ಪು ಹೊರಬಂದಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಪ್ರಕರಣದಲ್ಲಿ 3 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಆಗಿರೋದು. ಸೊ ಈಗ ತಮಿಳುನಾಡಿನ ಈ ತೀರ್ಪು ಕರ್ನಾಟಕದ ರಾಜಕೀಯ ವಲಯದಲ್ಲೂ ಕೂಡ ನಡುಕವನ್ನು ಹುಟ್ಟಿಸ್ಬಿಟ್ಟಿದೆ. ಇದಕ್ಕೆ ಕಾರಣ ಜನವರಿ 22ರಂದು ಕರ್ನಾಟಕ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ನಡೆದಂತಹ ಅದೇ ಘಟನೆ. ಅವತ್ತು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡೋದಕ್ಕೆ ಅಂತ ಬಂದಾಗ ನಡೆದಂತಹ ದೃಶ್ಯಗಳಿದೆಯಲ್ಲ, ರಾಜ್ಯದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿಯಾಗ್ಬಿಟ್ಟಿತ್ತು. ರಾಜ್ಯಪಾಲರ ಭಾಷಣದ ಕರಡಿನಲ್ಲಿ ಕೇಂದ್ರ ಸರ್ಕಾರದ ಕೆಲವು ಕಾಯ್ದೆಗಳ ವಿರುದ್ಧ ಮತ್ತು ರಾಮ ಮಂದಿರದ ವಿಷಯಕ್ಕೆ ಸಂಬಂಧಿಸಿದಂಗೆ ಸುಮಾರು 11 ಪ್ಯಾರಾಗಳನ್ನು ರಾಜ್ಯ ಸರ್ಕಾರ ಸೇರಿಸಿರುತ್ತೆ. ಇದನ್ನು ವಿರೋಧಿಸಿದ ರಾಜ್ಯಪಾಲರು ಆ ಅಂಶಗಳನ್ನು ತೆಗೆದರೆ ಮಾತ್ರ ಭಾಷಣ ಮಾಡೋದಾಗಿ ಹೇಳಿದರು.
HK ಪಾಟೀಲ್ ಹಾಗೂ ಪೊನ್ನಣ್ಣ ಅವರು ರಾಜ್ಯಪಾಲರನ್ನು ಒಪ್ಪಿಸೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅವರು ಒಪ್ಪಲಿಲ್ಲ. ಫೈನಲಿ ಸದನಕ್ಕೆ ಬಂದ ರಾಜ್ಯಪಾಲರು ಕೇವಲ 2 ಸಾಲುಗಳನ್ನು ಓದಿ ಸಭಾಧ್ಯಕ್ಷರ ಪೀಠದಿಂದ ಕೆಳಗಿಳಿದು ನಡೆಯೋದಕ್ಕೆ ಆರಂಭಿಸಿದ್ರು. ರಾಜ್ಯಪಾಲರು ಯಾವಾಗ ಭಾಷಣವನ್ನು ಪೂರ್ಣಗೊಳಿಸದೆ ಹೊರಗೆ ನಡೀತಾರೋ ಆಗ ಸದನದಲ್ಲಿ ಗದ್ದಲ ಏರ್ಪಡುತ್ತೆ. ಕಾಂಗ್ರೆಸ್ನ ಅನೇಕ ನಾಯಕರು ಆವೇಶಭರಿತವಾಗಿ ರಾಜ್ಯಪಾಲರನ್ನು ಅಡ್ಡಗಟ್ಟುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಮೂಲಗಳ ಪ್ರಕಾರ BK ಹರಿಪ್ರಸಾದ್, MLC ರವಿ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಹೀಗೆ ಮುಂತಾದವರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಅವರ ಬೆನ್ನಟ್ಟಿದ್ರು. ಈ ಸಂದರ್ಭದಲ್ಲಿ ನಡೆದ ಹೈಡ್ರಾಮಾ ಎಷ್ಟಿತ್ತಂದರೆ ಮಾರ್ಷಲ್ಗಳು ಬಂದು ರಾಜ್ಯಪಾಲರನ್ನು ರಕ್ಷಿಸಿ ಕರೆದುಕೊಂಡು ಹೋಗಬೇಕಾದ ಸ್ಥಿತಿ ಎದುರಾಗಿತ್ತು. ಈ ನಡುವೆ BK ಹರಿಪ್ರಸಾದ್ ಅವರು ನನ್ನ ಬಟ್ಟೆ ಹರಿದು ಹೋಯಿತು ಅಂತ ಆರೋಪ ಮಾಡಿದ್ದು ಕೂಡ ದೊಡ್ಡ ಸುದ್ದಿ ಆಗುತ್ತೆ. ರಾಜ್ಯಪಾಲರನ್ನು ಭೌತಿಕವಾಗಿ ತಡೆಯೋದಕ್ಕೆ ಪ್ರಯತ್ನಿಸಿದ್ದು ಮತ್ತು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆಯನ್ನು ತಂದಿತ್ತು. ಈ ಘಟನೆಯನ್ನು ರಾಜ್ಯಪಾಲರು ಹಗುರವಾಗಿ ತೆಗೆದುಕೊಳ್ಳಲಿಲ್ಲ. ಅವ್ರು ಕೂಡಲೇ ರಾಷ್ಟ್ರಪತಿಗಳಿಗೆ ವರದಿಯನ್ನು ರವಾನಿಸ್ತಾರೆ. ಆ ವರದಿಯಲ್ಲಿ ಜಂಟಿ ಅಧಿವೇಶನದಲ್ಲಿ ನಡೆದ ಗದ್ದಲ, ಆಡಳಿತ ಪಕ್ಷದ ಸದಸ್ಯರು ತಮ್ಮನ್ನು ಅಡ್ಡಗಟ್ಟಿದ್ದು ಮತ್ತು ಘೋಷಣೆ ಕೂಗಿದ್ದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇತ್ತ ಸದನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯುವಾಗ ಕೂಡ ಶಾಸಕ ಪೊನ್ನಣ್ಣ ಅವರು ರಾಜ್ಯಪಾಲರ ವಿರುದ್ಧ ತೀವ್ರವಾದ ವಾಗ್ದಾಳಿಯನ್ನು ನಡೆಸ್ತಾರೆ. ರಾಜ್ಯಪಾಲರ ವರ್ತನೆ ಸಂವಿಧಾನ ಬಾಹಿರ, ಕರ್ತವ್ಯ ಲೋಪ ಮತ್ತು ರಾಷ್ಟ್ರಗೀತೆಗೆ ಮಾಡಿದ ಅವಮಾನ ಅಂತ ಹೇಳ್ಕೊಳ್ತಾರೆ. ಅಲ್ಲದೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ BJP ನಾಯಕರು ನೀವು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸ್ತಿಲ್ಲ, ಬದಲಾಗಿ ನಿಂದನೆ ಮಾಡ್ತಿದ್ದೀರಿ ಅಂತ ತಿರುಗೇಟು ನೀಡ್ತಾರೆ. ಈಗ ಶಿವಾಜಿ ಕೃಷ್ಣಮೂರ್ತಿ ಅವರಿಗಾಗಿರುವಂತಹ 3 ವರ್ಷಗಳ ಜೈಲು ಶಿಕ್ಷೆ ಒಂದು ಮಾದರಿ ತೀರ್ಪಾಗ್ತಾ ಇದೆ. ಇದು ರಾಜ್ಯ ನಾಯಕರಿಗೂ ಕೂಡ ಒಂದು ಎಚ್ಚರಿಕೆ ಆಗ್ತಿದೆ. ಯಾವುದೇ ಸಂವಿಧಾನಬದ್ಧ ಹುದ್ದೆಯನ್ನು ನಿಲ್ಲಿಸೋದು ಕ್ರಿಮಿನಲ್ ಅಪರಾಧ ಆಗುತ್ತೆ ಅನ್ನೋದನ್ನು ಈಗ ಸಾಬೀತು ಮಾಡಲಾಗಿದೆ. ಕರ್ನಾಟಕದ ಸಂದರ್ಭದಲ್ಲಿ ನೋಡೋದಾದರೆ ಅವತ್ತು ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ದ ಮತ್ತು ಅವರ ವಿರುದ್ಧ ಘೋಷಣೆ ಕೂಗಿದ ನಾಯಕರ ವಿರುದ್ಧವೂ ಕ್ರಿಮಿನಲ್ ಪ್ರಕರಣ ದಾಖಲಾದರೆ ಮುಂದೆ ಏನಾಗಬಹುದು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಿವಾಜಿ ಕೃಷ್ಣಮೂರ್ತಿ ಅವರ ಪ್ರಕರಣ ಕೇವಲ ಮಾತಿನ ನಿಂದನೆ ಆಗಿತ್ತು. ಅದಕ್ಕೆ 3 ವರ್ಷ ಜೈಲು ಶಿಕ್ಷೆ ಆಗಿದೆ. ಆದರೆ ಕರ್ನಾಟಕದಲ್ಲಿ ಫಿಸಿಕಲಿ ತಡೆಯುವಂತಹ ಪ್ರಯತ್ನ ನಡೆದಿತ್ತು. ಕಾನೂನು ತಜ್ಞರ ಪ್ರಕಾರ ಒಂದು ರಾಜ್ಯದಲ್ಲಿ ಬಂದ ಜಡ್ಜ್ಮೆಂಟನ್ನು ಆಧಾರವಾಗಿಟ್ಟುಕೊಂಡು ಇನ್ನೊಂದು ರಾಜ್ಯದಲ್ಲೂ ಅಂತಹದ್ದೇ ಪ್ರಕರಣಗಳಿಗೆ ನ್ಯಾಯ ಕೇಳಬಹುದು. ಒಂದು ವೇಳೆ ಕರ್ನಾಟಕದಲ್ಲೂ ರಾಜ್ಯಪಾಲರನ್ನು ಅವಮಾನಿಸಿದವರ ವಿರುದ್ಧ ಕಠಿಣ ಕಾನೂನು ಪ್ರಕ್ರಿಯೆ ನಡೆದರೆ ಇಲ್ಲಿನ ನಾಯಕರಿಗೂ ಕೂಡ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ತುಂಬ ಇದೆ. ಸಂವಿಧಾನದ ಚೌಕಟ್ಟಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಗೌರವ ಮತ್ತು ಜವಾಬ್ದಾರಿ ಇರುತ್ತೆ. ಅದನ್ನು ಉಲ್ಲಂಘಿಸಿದಾಗ ಕಾನೂನು ತನ್ನ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ತೀರ್ಪೇ ಸಾಕ್ಷಿ. ವೀಕ್ಷಕರೇ, ರಾಜ್ಯಪಾಲರನ್ನು ಅಡ್ಡಗಟ್ಟಿದ ಅಥವಾ ನಿಂದಿಸಿದ ನಾಯಕರಿಗೆ ಈ ರೀತಿ ಜೈಲು ಶಿಕ್ಷೆ ಆಗೋದು ಸರಿಯೇ, ಅಥವಾ ಇದನ್ನು ರಾಜಕೀಯ ಸಂಘರ್ಷ ಅಂತ ಬಿಟ್ಬಿಡ್ಬೇಕಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.